ನಮಸ್ಕಾರ ಎಲ್ಲರೂ ಪ್ರಯಾಗ್ರಾಜಲ್ಲಿ ನಡೀತಿರುವಂತ ಕುಂಭಮೇಳಕ್ಕೆ ಹೇಗೆ ಹೋಗಬೇಕು, ಜೊತೆಗೆ ಅಲ್ಲಿ ಹೋದ್ರೆ ವಸತಿ ವ್ಯವಸ್ಥೆ ಏನಾದ್ರು ಇದೆಯಾ, ಊಟದ ವ್ಯವಸ್ಥೆ ಹೇಗೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೊತೆಗೆ ಸಿಕ್ಕಾಪಟ್ಟೆ ಮೆಸೇಜ್ಗಳು ಹಾಗೂ ಕಾಲ್ಗಳು ಬರ್ತಿದೆ. ಅವರೆಲ್ಲರೂ ಕೇಳ್ತಾ ಇರೋ ವಿಷಯ ಏನು ಅಂತಂದ್ರೆ ಒಂದೇ ಒಂದು, ಅಲ್ಲಿ ಹೋದ್ರೆ ವಸತಿ ವ್ಯವಸ್ಥೆ ಇದೆಯಾ, ಊಟದ ವ್ಯವಸ್ಥೆ ಇದೆಯಾ ಅಂತ, ಆಮೇಲೆ ಸೆಕ್ಯೂರಿಟಿ ಹೇಗಿದೆ ಹೆಣ್ಮಕ್ಳು ಹೋದ್ರೆ ಅಂತ. ಸೊ ನಾನೇ ಫಸ್ಟ್ ಏನೂ ಐಡಿಯಾ ಇಲ್ದಿರೆ ಅಲ್ಲಿಗೆ ಹೋಗಿ ಬಂದಿದ್ದೀನಿ. ನಾನು ಸೇಫಾಗಿ ಬಂದಿದ್ದೀನಿ ಅಂತಂದ್ರೆ ಅಲ್ಲಿ ಸೇಫ್ಟಿ ಇದೆ ಅಂತ ಅರ್ಥ. ಯಾಕೆ ಅಂತಂದ್ರೆ ಅಲ್ಲಿನ ಉತ್ತರ ಪ್ರದೇಶ ಗೌರ್ಮೆಂಟ್ ತುಂಬಾನೇ ಚೆನ್ನಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದೆ. ಸೆಕ್ಯೂರಿಟಿ ಇರ್ಬೋದು ಅಥವಾ ಉಳ್ಕೊಳ್ಳೋಂಥ ವ್ಯವಸ್ಥೆ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು, ಕುಂಭಮೇಳದಲ್ಲಿ ಎಲ್ಲವೂ ಚೆನ್ನಾಗಿದೆ. ಮೊದಲಿಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಕೇಳ್ತಾ ಇರೋದು ವಸತಿ ವ್ಯವಸ್ಥೆ. ಒಂದು, ನೀವಲ್ಲಿ ಹೋಗ್ಬೇಕು ಅಂತಂದ್ರೆ ಹೋದ್ಮೇಲೆ ನಿಮ್ಗೆ 3 ರೀತಿಯ ವಸತಿ ವ್ಯವಸ್ಥೆಗಳು ಸಿಗುತ್ತೆ. ಒಂದನೇದು ಪ್ರಯಾಗ್ರಾಜಲ್ಲಿ ನೀವು ಉಳ್ಕೊಳ್ಳಿಕ್ಕೆ ಸಾಕಷ್ಟು ಹೋಟೆಲ್ಗಳಿದಾವೆ. ನೀವೇನಾದ್ರು ಹೋಗೋ ಮುಂಚೆ ಆದ್ರೆ ಈ ಒಂದು ರೆಪ್ಯೂಟೆಡ್ ಆನ್ಲೈನ್ ಬುಕಿಂಗ್ ಪೋರ್ಟಲ್ಸ್ ಏನಿದೆ ಅದ್ರ ಮೂಲಕ ಬುಕ್ ಮಾಡ್ಕೊಂಡು ಹೋದ್ರೆ ನೀವು ಸೇಫ್ ಆಗಿರ್ತೀರಾ. ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೋ ಹಾಕ್ತಿರ್ತಾರಲ್ವಾ, ನಿಮ್ಗೆ ಇಂಥ ಒಳ್ಳೆ VIP ರೆಸಾರ್ಟ್ ಇದೆ, VIP ಹೋಮ್ ಸ್ಟೇ ಇದೆ ಅಂತ, ಅಂತದಕ್ಕೆಲ್ಲ ಹೋದ್ರೆ ನೀವು ದುಡ್ಡು ಕಳ್ಕೊತೀರಾ, ಮೋಸ ಹೋಗ್ತೀರಾ ಅಷ್ಟೇ. ಯಾಕೆಂತಂದ್ರೆ ಇದು ಈ ಸೈಬರ್ ಫ್ರಾಡ್ಗಳಿಗೆ ದುಡ್ಡು ಮಾಡೋದಕ್ಕೆ ಇರುವಂತ ಒಂದು ಒಳ್ಳೆ ಅವಕಾಶ. ಹೀಗಾಗಿ ಈಗ ಮೇಕ್ ಮೈ ಟ್ರಿಪ್ ಇರ್ಬೋದು ಅಥವಾ ಸುಮಾರು ಇದೇ ರೀತಿ ಒಂದು ಬುಕ್ ಮಾಡುವಂತ ಪೋರ್ಟಲ್ಗಳಿವೆ. ಅವುಗಳಲ್ಲಿ ಹೋಗಿ ನೀವು ಬುಕ್ ಮಾಡ್ಕೊಂಡ್ರೆ ನೀವು ಸೇಫ್ ಆಗಿರ್ಬೋದು. ಜೊತೆಗೆ ನೀವು ಮಾಡಿರುವಂತ ಬುಕಿಂಗ್ ಇದಕ್ಕೂ ನೀವು ಅಲ್ಲಿ ಹೋದಾಗ ರೂಮ್ ಸಿಗತ್ತೆ. ಒಂದು. ಎರಡನೇದು ತುಂಬಾ ಕಾಸ್ಟ್ಲಿ ಇದೆ, ಯಾಕಂದ್ರೆ ಬರ್ತಾ ಇರೋಂಥ ಜನಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಉಳ್ಕೋಬೇಕು ಅಂತಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಒನ್ ಡೇಗೆ ಈಗ ನನಗೆ ನೆನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಅವ್ರು ಹೇಳಿದ ಪ್ರಕಾರ 8,000 ರಿಂದ 10,000 ಒಂದು ನೈಟಿಗೆ ಹೋಟೆಲ್ಗಳಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಬಿಟ್ರೆ ಅಲ್ಲಿ ಲೋಕಲ್ ಹೋಮ್ ಸ್ಟೇಗಳಿದಾವೆ, ಅದನ್ನ ನೀವು ಅಲ್ಲಿ ಹೋಗಿನೇ ಚೆಕ್ ಮಾಡ್ಬೇಕು. ಮೂರನೇದು, ನಿಮ್ಗೆ ಟೆಂಟ್ ಸಿಟಿ ಅಂದ್ರೆ ಈ ಕುಂಭಮೇಳಕ್ಕೆ ಅಂತ ಹೇಳಿ ಅಲ್ಲಿಗೋಸ್ಕರನೇ ಒಂದು ನಿರ್ಮಾಣ ಮಾಡುವಂತ ಟೆಂಟ್ ಸಿಟಿ ಏನಿದೆ ಕುಂಭಮೇಳ ಸಿಟಿ, ಅದ್ರ ಒಳಗಡೆ ಸಾಕಷ್ಟು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಆದ್ರೆ ನೀವು ಕೇಳಿರೋ ತರ ಲಕ್ಸುರಿ ವ್ಯವಸ್ಥೆ ಏನಿದೆ ಅದು ಕೂಡ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ 100 ರೂಪಾಯಿಂದ ಹಿಡಿದು 15,000 ರಿಂದ 20,000 ಕೂಡ ಅಲ್ಲಿ ರೂಮ್ಸ್ ಅವೈಲಬಿಲಿಟಿ ಇದೆ. ಇವುಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿರುವಂತ ಸೆಕ್ಟರ್ಗಳೇನಿದೆ 1 ರಿಂದ 21, 22 ಸೆಕ್ಟರ್ಗಳಿದೆ. ಸೊ ಅಷ್ಟು ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಕೂಡ ನಿಮ್ಗೆ ಉಳ್ಕೊಳ್ಳುವಂತ ವ್ಯವಸ್ಥೆ ಸಿಗತ್ತೆ. ಗೌರ್ಮೆಂಟ್ ಕಡೆಯಿಂದ ಡಾರ್ಮೆಂಟ್ರಿಗಳಿರ್ಬೋದು, ಜೊತೆಗೆ ಕೆಲವೊಂದು ಆಶ್ರಮಗಳು, ಆಮೇಲೆ ಈ ಸ್ವಾಮೀಜಿಗಳ ಅಖಾಡಗಳು ಎಲ್ಲ ಕಡೆ ಉಳ್ಕೊಳ್ಳುವಂತ ವ್ಯವಸ್ಥೆ ಇದೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ರೇನ್ ಬಸೇರಾ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಒಂದು ವ್ಯವಸ್ಥೆನ ಉಳ್ಕೊಳ್ಳೋದಕ್ಕೆ ಉಚಿತ ವಸತಿ ವ್ಯವಸ್ಥೆನ ಮಾಡಿದ್ದಾರೆ. ಆ ರೇನ್ ಬಸೇರಾದಲ್ಲಿ ಏನಿರುತ್ತೆ, ಒಂದು ದೊಡ್ಡ ಹಾಲ್ ಇರುತ್ತೆ, ಅಲ್ಲಿ ಸಾಕಷ್ಟು ಬೆಡ್ಗಳನ್ನ ಹಾಕಿರ್ತಾರೆ, ಜೊತೆಗೆ ಒಂದು ಕಂಬಳಿ ಕೊಡ್ತಾರೆ ಒದಿಸ್ಕೊಳ್ಳಿಕ್ಕೆ. ಈ ರೀತಿಯ ವ್ಯವಸ್ಥೆ ಇರುತ್ತೆ. ಇದಕ್ಕೆ ನೀವು ಇದು ಫಸ್ಟ್ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ದುಡ್ಡು ಕಟ್ಟಬೇಕಾಗುತ್ತೆ. ಕಂಬಳಿ ಕೊಟ್ಟಾಗ ಅದನ್ನ ಹೋಗ್ಬೇಕಾದ್ರೆ ವಾಪಸ್ ಮಾಡಿದ್ರೆ ವಾಪಸ್ ದುಡ್ಡು ಕೊಡ್ತಾರೆ. ಅಷ್ಟೇ ಅಲ್ಲ, ಅದ್ರಲ್ಲಿ ಒಂದು ನಿಮ್ಗೆ ಚಾರ್ಜಿಂಗ್ ವ್ಯವಸ್ಥೆ ಇರುತ್ತೆ, ಒಂದು ಲಾಕರ್ ಬಾಕ್ಸ್ ಕೊಡ್ತಾರೆ. ಬಟ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಯಾಕಂದ್ರೆ ಒಂದು ಹಾಲಲ್ಲಿ ಏನಿಲ್ಲ ಅಂದ್ರೆ ಒಂದು 200-300 ಜನಕ್ಕೆ ಮಲಗುವಂತ ವ್ಯವಸ್ಥೆನ ಮಾಡಿರ್ತಾರೆ. ಸಿಂಗಲ್ ಕಾಟ್ ಇರುತ್ತೆ. ಆಮೇಲೆ ಡ್ರೆಸ್ ಚೇಂಜಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಉಳ್ಕೊಳ್ಳೋ ಮೊದಲು ನೀವು ಈ ವಿಷಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಯಾರು ಗೊತ್ತಾಗ್ಲಿಲ್ಲ, ನಂಗೆ ಹೇಳಿಲ್ಲ ಅಂತ ಹೇಳ್ಬಾರ್ದು. 200-300 ಜನ ಇರೋ ಕಡೆ ನಿಮ್ಗೆ ಡ್ರೆಸ್ ಚೇಂಜಿಂಗ್ ರೂಮಿಗೆಲ್ಲಾನು ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಒಂದು ರೆಸ್ಟ್ ರೂಮ್, ನಿಮ್ಗೆ ಶೌಚಾಲಯದ ವ್ಯವಸ್ಥೆ ಹೊರಗಡೆ ಇರುತ್ತೆ, ಮಲಗೋ ವ್ಯವಸ್ಥೆ ಒಂದ್ ಕಡೆ ಹಾಲಲ್ಲಿ ಮಾಡಿರ್ತಾರೆ. ಬಟ್ ಶುಚಿಯಾಗಿದೆ, ಸಪರೇಟ್ ಬೆಡ್ಗಳು ಸಿಗುತ್ತೆ. ಸೊ ಆರಾಮಾಗಿ ಇಟ್ಕೊಂಡು ಬರ್ಬೋದು. ಸೊ ಇದು ಬ್ಯಾಕ್ ಪ್ಯಾಕರ್ಸಿಗಾಯ್ತು. ಫ್ಯಾಮಿಲಿಗಳವ್ರು ಬಂದವರು ಕೂಡ ಅವ್ರಿಗೆ ಯಾವ್ದಾದ್ರು ರೂಮ್ ಸಿಕ್ಲಿಲ್ಲ ಅಂದ್ರೆ ಇಂಥ ಕಡೆ ಹೋಗ್ತಾರೆ. ಅಲ್ಲಿ 100 ರೂಪೀಸಿಂದ 500 ರೂಪೀಸ್ವರೆಗೂ ಚಾರ್ಜಸ್ ಇರುತ್ತೆ. ಇನ್ನು ಅಖಾಡಗಳು, ಈ ಸ್ವಾಮೀಜಿಗಳ ಅಖಾಡಗಳೇನಿರುತ್ತೆ, ಆಯಾ ಸ್ವಾಮೀಜಿಗಳಿಗೆ ಪರಿಚಯ ಇದ್ದು ಒಂದ್ ಕಡೆ ಒಳಗಡೆ ಯಾರಾದ್ರೂ ನೀವು ಉಳ್ಕೊಂಡಿರುವಂತವ್ರ ಪರಿಚಯ ಇದ್ರೆ ಅವ್ರ ಥ್ರೂ ನೀವು ಅಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೋಬಹುದು. ಅದು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಅಥವಾ ನೀವು ವಯಾ ಫೋನ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನೀವು ಪರಿಚಯದವ್ರು ಇದ್ರೆ ಅಲ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳಿ ನೀವು ವ್ಯವಸ್ಥೆ ಮಾಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಹುಡುಕಾಡ್ಬೇಕು. ಅವ್ರು ಏನಾದ್ರು ಒಂದ್ ವೇಳೆ ಅಖಾಡದಲ್ಲಿ ಜಾಗ ಖಾಲಿದ್ದು ಅಲ್ಲಿನ ಮುಖ್ಯ ಸ್ವಾಮೀಜಿಗಳು ಯಾರಿರ್ತಾರೆ ಅವ್ರೇನಾದ್ರು ಓಕೆ ಅಂದು ಅಥವಾ ಒಳಗಡೆ ಪರಿಚಯದವ್ರು ಏನಾದ್ರು ಓಕೆ ಅಂದ್ರೆ ನಿಮ್ಗೆ ಉಳ್ಕೊಳ್ಳೋಂಥ ವ್ಯವಸ್ಥೆ ಆಗುತ್ತೆ. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಯಾಕೆಂತಂದ್ರೆ ಯಾವ್ಯಾವ ಆಶ್ರಮಗಳ ಅಖಾಡಗಳಿದೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಅದು 3 ಟೈಮ್, ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು. ಇಷ್ಟಲ್ದಿರೆ ನಿಮ್ಗೆ ಇನ್ನೂ ಒಂದು ವ್ಯವಸ್ಥೆ ಇದೆ. ಕೆಲವೊಂದು ಉಚಿತವಾಗಿ ನಡೆಸುವಂತ ಆಶ್ರಮಗಳಿದಾವೆ. ಈ ಬಜರಂಗ್ ದಳದವರು ಕೂಡ ಅವರು ತಮ್ಮದೇ ಆದಂತ ಒಂದು ಆಶ್ರಮ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋದವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ತಾರೆ. ಬಟ್ ಅವ್ರು ಕೇಳೋದೊಂದೇ, ಆಧಾರ್ ಕಾಪಿ ಕೊಡ್ಬೇಕು. ಎಲ್ಲೇ ಹೋದ್ರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸಾಫ್ಟ್ ಕಾಪಿ ಅಲ್ಲ, ಹಾರ್ಡ್ ಕಾಪಿನ ಒಂದು 5 ರಿಂದ 6 ಜೆರಾಕ್ಸ್ ತಗೊಂಡೋಗಿ. ಯಾಕೆ ಅಂತಂದ್ರೆ ಎಲ್ಲ ಕಡೆ ಅವ್ರು ಆಧಾರ್ ಕಾಪಿ ಕೇಳ್ತಾರೆ. ಅಲ್ಲೆಲ್ಲ ನೀವು ಜೆರಾಕ್ಸ್ ಮಾಡೋದಕ್ಕೆ ಹುಡ್ಕಕ್ ಆಗೋದಿಲ್ಲ. ಹೀಗಾಗಿ ಆ ಒಂದು ಕಾಪಿನ ತೆಗೆದುಕೊಂಡು ಹೋಗಿರಿ. ಕೆಲವೊಂದ್ ಕಡೆ ಫೋಟೋಸ್ ಕೇಳ್ಬೋದು, ಏನಕ್ಕಾದ್ರೂ 1-2 ಪಾಸ್ಪೋರ್ಟ್ ಸೈಜ್ ಫೋಟೋನು ಇಟ್ಕೊಂಡಿರಿ. ಜೊತೆಗೆ ಯಾರಾದ್ರೂ ಓದಿಸ್ಕೊಳ್ಳಿಕ್ಕೆ ಒಳ್ಳೆ ಚೆನ್ನಾಗಿರುವಂತ ಕಂಬಳಿ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ
ಸೊ ಆ ಕಂಬಳಿಗೆ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಬಿಕಾಸ್ ಅವರಿಗೂ ಸ್ವಲ್ಪ ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ. ಬಂದಂಥವ್ರು ಆ ಕಂಬಳಿನ ಹಾಗೆ ಹೊತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಕೊಟ್ಟಿರುವಂಥ ದುಡ್ಡು ಅಂದರೆ ಅದಕ್ಕೆ ಹಾಕಿರುವಂಥ ದುಡ್ಡು ಅವ್ರಿಗೂ ಲಾಸ್ ಆಗುತ್ತೆ. ಹೀಗಾಗಿ ಆ ಕಂಬಳಿಗೆ ಏನಾಗುತ್ತೆ ಆ ಒಂದು ದುಡ್ಡನ್ನು ಫಸ್ಟ್ ಡೆಪಾಸಿಟ್ ಆಗಿ ತಗೋತಾರೆ, ಹೋಗ್ಬೇಕಾದ್ರೆ ಅದನ್ನು ವಾಪಸ್ ಮಾಡ್ತಾರೆ. ಉಚಿತವಾಗಿರುವಂಥದ್ದು ನಾನು ಉಳ್ಕೊಂಡಿದ್ದು ಸೆಕ್ಟರ್ 9ನಲ್ಲಿ ತುಳಸಿ ಸತ್ಸಂಗ್ ಸಮಿತಿ ಅಂತ ಹೇಳಿ, ಅಲ್ಲಿ ಒಂದು 3-4 ಆಶ್ರಮದವ್ರು ಸೇರಿ ಅದನ್ನ ನಡೆಸ್ತಾ ಇದ್ದಾರೆ. ಅದು ಉಚಿತವಾದಂತ ವ್ಯವಸ್ಥೆ, ಟೆಂಟ್ ವ್ಯವಸ್ಥೆ ಸಿಗುತ್ತೆ. ಒಂದು ಟೆಂಟ್ ಅಲ್ಲಿ ಒಂದು 8ರಿಂದ 10 ಜನ ಇರುವಂತ ವ್ಯವಸ್ಥೆ, ಜೊತೆಗೆ ರೆಸ್ಟ್ ರೂಮ್ ಫೆಸಿಲಿಟಿ ಕೂಡ ಇದೆ. ಬಟ್ ಡ್ರೆಸ್ ಚೇಂಜಿಂಗ್ ಫೆಸಿಲಿಟಿ ಏನೂ ಇಲ್ಲ. ರೂಮಲ್ಲಿ ಇರೋರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಹೊರಗಡೆ ಕಳಿಸಿ ಡ್ರೆಸ್ ಚೇಂಜ್ ಮಾಡ್ಕೋಬಹುದು ಹುಡುಗಿಯರಾದ್ರೆ. ಸೊ ಸೇಫ್ಟಿಗೆ ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮಾಗಿರ್ಬೋದು. ಅಲ್ಲಿ ಅದೇ ರೀತಿ ತೊಂದರೆ ಆಗಲಿಲ್ಲ. ನಾನು 5 ದಿನ ಅಲ್ಲಿದ್ದೆ. ಇದೇ ರೀತಿ ಸಾಕಷ್ಟು ಆಶ್ರಮಗಳಿದ್ದಾವೆ. ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಗೌರ್ಮೆಂಟ್ ಇಂದ ಮಾಡಿರುವಂತ ರೈನ್ ಬಸೇರಗಳೇನಿದೆ, ರೆಹೆನ್ ಬಸೇರಗಳು ಅಂದ್ರೆ ಉಳ್ಕೊಳ್ಳುವಂತ ಜಾಗ ಏನಿದೆ ಆ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಪ್ರತಿ ಸೆಕ್ಟರ್ ಅಲ್ಲೂ ಹುಡುಕ್ಬೋದು. ಆಮೇಲೆ ಇಸ್ಕಾನ್ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಹಾಲ್ ಮಾಡಿಟ್ಟಿದ್ದಾರೆ. ಅವ್ರದ್ದು 19ನೇ ಸೆಕ್ಟರ್ ಇದೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. 3 ಟೈಮ್ ಊಟ ಕೊಡ್ತಾರೆ. ಆಮೇಲೆ ಈ ಸಿಖ್ರ ಲಂಗರ್ಗಳು, ಸೊ ಅವ್ರು ಆ ಲಂಗರ್ಗಳಲ್ಲಿ ಕೂಡ ನಿಮ್ಗೆ ಊಟ ಸಿಗತ್ತೆ. ಯಾವ ಟೈಮಲ್ಲಿ ಹೋದ್ರೂ ನಿಮ್ಗೆ ಊಟ ಸಿಗುತ್ತೆ, ಬೆಳಗಿನ ರಾತ್ರಿವರೆಗೆ. ಆಮೇಲೆ ಕೆಲವೊಂದ್ ಕಡೆ ಟೆಂಟ್ ವ್ಯವಸ್ಥೆ ಕೂಡ ಇದೆ. ಹೊರಗಡೆ ಸಪರೇಟ್ ಆಗಿ ಟೆಂಟ್ಗಳು ಹಾಕೊಂಡಿದ್ರೆ ಅದೊಂದು 500 ರೂಪಾಯಿ 100 ರೂಪಾಯಿ ಇರ್ತಿ. ಅವ್ರವ್ರು ಯಾವ್ಯಾವ ಜಾಗದಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಟೆಂಟಲ್ಲಿ ಉಳ್ಕೊಂಡ್ರು ಏನ್ ಸಮಸ್ಯೆ ಇಲ್ಲ, ಎಲ್ಲೂ ಯಾರಿಗೂ ಏನೂ ತೊಂದರೆ ಆಗಲ್ಲ. ಯಾಕಂದ್ರೆ ಹೆಜ್ಜೆಗೂ UP ಪೊಲೀಸ್ ಇದ್ದಾರೆ. ಜೊತೆಗೆ ಅಲ್ಲಿ ಕೆಲವೊಂದು CRPF ಇರ್ಬೋದು ಅಥವಾ ಸಾಕಷ್ಟು ಸೇನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಜವಾನ್ಗಳೇನಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಿಯೋಜನೆ ಮಾಡಲಾಗಿದೆ. ಯಾರಿಗಾದ್ರೂ ಏನಾದ್ರು ತೊಂದರೆ ಆಯ್ತು ಅಂದ್ರೆ 2 ನಿಮಿಷದಲ್ಲಿ ನಿಮ್ಗೆ ಅಲ್ಲಿ ಹೆಲ್ಪ್ಗೆ ಜನ ಸಿಗ್ತಾರೆ. ಆಮೇಲೆ ಪ್ರತಿಯೊಂದು ಗೌರ್ಮೆಂಟ್ ಇಂದು ಏನು ಉಳ್ಕೊಳ್ಳುವಂತ ಡಾರ್ಮೆಂಟ್ರಿ ವ್ಯವಸ್ಥೆ ಇದೆ, ಅಲ್ಲಿ ಒಂದು ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು ಅಧಿಕಾರಿಗಳು ಬಂದು ಬೀಟ್ ಹಾಕಿ ರೌಂಡ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ಗಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ತೊಂದರೆ ಆಗೋದಿಲ್ಲ. ಹೈಫೈ ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕೇ ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಜಾಗಗಳಿದೆ. ಅಲ್ಲಿ ಒಂದಿನಕ್ಕೆ 10ರಿಂದ 20-30 ಸಾವಿರದವರೆಗೂ ಅವ್ರಿಗೆ ಉಳ್ಕೊಳ್ಳೋಂಥ ಒಳ್ಳೆ ಹೈಫೈ ಕಾಟೇಜಸ್ ಇದೆ. ಅದು ಕೂಡ ಹೋಗ್ಬೋದು. ಇಲ್ಲ ನಾವು ಬಜೆಟ್ ಫ್ರೆಂಡ್ಲಿ ಹೋಗ್ಬೇಕು ಅಥವಾ ನಮ್ಗೆ ಬರೀ 2 ದಿನ ನೋಡ್ಕೊಂಡು ಬರ್ಬೇಕು ಅಂತಂದ್ರೆ ಈ ರೀತಿ ಮಾಡಿ. ಆಮೇಲೆ ಸಂಗಮ್ ಹತ್ರನೇ ಸಾಕಷ್ಟು ಕಡೆ ನಿಮ್ಗೆ ಗೌರ್ಮೆಂಟ್ ರೈನ್ ಬಸೇರೆಗಳು ಸಿಗುತ್ತೆ, ಅಲ್ಲೂ ಕೂಡ ಹೋಗಿ ಉಳ್ಕೋಬಹುದು. ಸೊ ಈಗ ನಿಮ್ಮ ಉಳ್ಕೊಳ್ಳುವಂತ ವ್ಯವಸ್ಥೆಗೆ ಯಾವುದೇ ರೀತಿ ಅಂದ್ರೆ ಅನುಮಾನಗಳಿಲ್ಲ ಅನ್ಕೊಂಡಿದೀನಿ. ಯಾಕೆಂದ್ರೆ ಗೌರ್ಮೆಂಟ್ ವೆಬ್ಸೈಟ್ ಒಂದಿದೆ, ಅದ್ರ ಜೊತೆಗೆ ಇವ್ರದೊಂದು ಆ್ಯಪ್ ಇದೆ. ಆ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಗೆ ಎಲ್ಲೆಲ್ಲಿ ಈ ಒಂದು ಗೌರ್ಮೆಂಟಿನ ವಸತಿ ವ್ಯವಸ್ಥೆ ಇದೆ ಅನ್ನೋಂಥ ಮಾಹಿತಿ ಸಿಗುತ್ತೆ. ಅಲ್ಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೊದಲು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋದು ಅವರ ಒಂದು ನಿಯಮಾವಳಿಗಳಲ್ಲಿದೆ. ಹಾಗಾಗಿ ನೀವು ಯಾರಲ್ಲಿ ಹೋಗಿ ಫಸ್ಟ್ ಕೇಳ್ತೀರಾ ನಿಮ್ಗೆ ಆರಾಮ್ಸೆ ಅಲ್ಲಿ ಸಿಗುತ್ತೆ. 2ನೇ ಪಾಯಿಂಟ್ ಏನಂತಂದ್ರೆ, ನೀವೇನಾದ್ರೂ ಹೋಗ್ತಾ ಇರೋಂಥ ಜಾಗ ಏನಿದೆ, ನೀವು ಹೋಗ್ತಾ ಇರೋಂಥ ದಿನ ಏನಿದೆ, ಅದು ಏನಾದ್ರೂ ಈ ಅಮೃತ ಸ್ನಾನ ಅಂದ್ರೆ ಶಾಹಿ ಸ್ನಾನದ ದಿನಗಳ ಹತ್ತಿರದಲ್ಲಿದ್ರೆ ಮಾತ್ರ ನಿಮ್ಗೆ ರೂಮ್ ವ್ಯವಸ್ಥೆ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ. ಒಂದು ಸ್ಲೀಪಿಂಗ್ ಬ್ಯಾಗ್ ಇನ್ ಕೇಸ್ ಒಂದು ಟೆಂಟ್ ಇದ್ರೆ ಎತ್ಕೊಂಡೋಗಿ ನೀವು ಎಲ್ಲಿ ಬೇಕಾದ್ರೂ ಅದನ್ನ ಹಾಕೋಬಹುದು. ಅಲ್ಲಿ ಜಾಗ ನೋಡ್ಕೊಂಡು ನೀವು ಆರಾಮಾಗಿ ಹಾಕೋಬಹುದು. ಯಾರು ಕೂಡ ನೀವು ಯಾರು ಯಾಕೆ ಟೆಂಟ್ ಹಾಕಿದ್ದೀರಾ ಅಂತ ಏನು ಕೇಳಲ್ಲ. ಇನ್ ಕೇಸ್ ನೀವು ಯಾರು ಅಂತ ಕೇಳಿದ್ರೆ ನಿಮ್ಮ ID ಕಾರ್ಡ್ ನೀವು ಬಂದಿರೋದು ಯಾವ ಊರು ಅನ್ನೋದನ್ನೊಂದು ಪ್ರೂಫ್ ತೋರಿಸ್ಬಿಟ್ರೆ ಅವ್ರು ಸುಮ್ಮನೆ ಹೋಗ್ತಾರೆ. ಯಾಕಂತಂದ್ರೆ ಅಷ್ಟು ದೊಡ್ಡ ಜಾಗದಲ್ಲಿ ಅಷ್ಟು ದೊಡ್ಡದಾಗಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸೇಫ್ ಆಗಿದೆ, ಆರಾಮಾಗಿದೆ. ಸಾಕಷ್ಟು ರೆಸ್ಟ್ ರೂಮ್ಗಳ ಫೆಸಿಲಿಟಿ ಇದೆ. ನೀವೆಲ್ಲರೂ ನೋಡ್ಕೊಂಡು ಒಂದ್ ಕಡೆ ಟೆಂಟ್ ಹಾಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ನೀವು ಆರಾಮ್ಸೆ ಟೆಂಟಲ್ಲಿ ಮಲಗಬಹುದು. ಚಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಅಗತ್ಯವಾಗಿರುವಂತ ಜಾಕೆಟ್ ಅಥವಾ ಲೇಯರ್ಸ್ ಏನ್ ಬೇಕೋ ಅದನ್ನ ತಗೊಂಡೋಗಿ. ಅದು -डिग्री ಏನು ಹೋಗಿಲ್ಲ. ಆಮೇಲೆ ಕೆಲವೊಬ್ರು ಪ್ರೈವೇಟ್ ಅವರು ನಾರ್ಮಲ್ ಟೆಂಟ್ಸ್ ಅನ್ನ ಕೂಡ ಹಾಕಿದ್ದಾರೆ. ನೀವು ಅಲ್ಲಿ ವಿಚಾರಿಸಿದ್ರೆ ಅದು ಕೂಡ ಸಿಗುತ್ತೆ. ಶಾಹಿ ಸ್ನಾನದ ದಿನಗಳಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಒಂದ್ 2-3 ದಿನ ಮುಂಚೆ ಹೋಗಿ ಆಮೇಲೆ ನೀವು ಅಲ್ಲಿರುವಂತ ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ಹೊರಗಡೆ ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡ್ರೆ ಹೋಟೆಲ್ ರೂಮ್ ಇಂದ ಆಟೋ ತಗೊಂಡು ಅಥವಾ ಅಲ್ಲಿ ಕೆಲವೊಂದು ಬ್ಯಾಟ್ರಿ ಗಾಡಿಗಳಿರುತ್ತೆ, ಶೇರಿಂಗ್ ಆಟೋ, ಅದ್ರಲ್ಲಿ ದಿನ ಬಂದು ಹೋಗಿ ಮಾಡ್ಬೋದು. ಯಾಕೆಂತಂದ್ರೆ ನಿಮ್ಗೆ ಒಂದು ಜಾಸ್ತಿ ಟ್ರಾಫಿಕ್ ಜಾಮ್ ಇದ್ರೆ 1 ಅವರ್ ಆಗ್ಬೋದು, ಇಲ್ಲದೆ ಅರ್ಧ ಅವರಲ್ಲಿ ಆರಾಮ್ಸೆ ನೀವು ಕುಂಭಮೇಳದಲ್ಲಿ ಇರ್ತಾರೆ ಓಡಾಡ್ಕೊಂಡು ಬರ್ಬೋದು. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಯಾಕೆಂತಂದ್ರೆ ಎಲ್ಲರಿಗೂ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತಂದ್ರೆ ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ ಎಲ್ಲರೂ ಕೊಡೋಕ್ಕಾಗಲ್ಲ, ಅಲ್ಲೆಲ್ಲೂ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಹೋಗಿದ್ದು ಕುಂಭಮೇಳಕ್ಕೆ ನೋಡೋದಕ್ಕೆ ಎಲ್ಲೆಲ್ಲಿ ಏನೇನು ವಸತಿ ವ್ಯವಸ್ಥೆ ಇದೆ ಅಂತ ಹೇಳಕ್ಕಾಗಲ್ಲ. ನಾನು ಉಳ್ಕೊಂಡಿದ್ದೀನಾದ್ರೆ ನಾನು ಹೇಳ್ಬೋದು. ಸೆಕ್ಟರ್ 9 ಅಲ್ಲಿ ತುಳಸಿ ಸತ್ಸಂಗ್ ಸಮಿತಿ ಅಂತ ಅದ್ರ ಸುತ್ತಮುತ್ತ ಇನ್ನೊಂದಿದೆ, ರಾಧಾಕೃಷ್ಣ ಧಾಮ್ ಅಂತ ಒಂದು ಮಾಡಿದ್ದಾರೆ. ಅವರಲ್ಲೂ ಕೂಡ ಉಳ್ಕೊಳ್ಳುವಂತ ವ್ಯವಸ್ಥೆ ಇದೆ. ನೀವು ಅಲ್ಲೋಗಿ ಅಲ್ಲಿ ಟ್ರೈ ಮಾಡಿದ್ರೆ ಅಲ್ಲೂ ಕೂಡ ಸಿಗತ್ತೆ. ಸೊ ಐ ಥಿಂಕ್ ನಿಮ್ಮೆಲ್ಲ ಪ್ರಶ್ನೆಗಳನ್ನ ನಾನು ಉತ್ತರಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.